ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಂಬಿದ್ದೀನಿ. ಇವತ್ತು ನಾನು ನಿಮ್ಮೊಟ್ಟಿಗೆ ಮನೆಯಲ್ಲೇ ಸಿಂಪಲ್ ಆಗಿ ಒಂದು ಸ್ನಾಕ್ಸ್ ರೆಸಿಪಿನ ಶೇರ್ ಮಾಡ್ತಿದ್ದೀನಿ. ಬನ್ನಿ ರೆಸಿಪಿ ನೋಡ್ಕೊಬರೋಣ. ಇಲ್ಲಿ ನಾನು ಕಡಲೆಕಾಳನ್ನ ಬೇಯಿಸಿಟ್ಕೊಂಡಿದ್ದೀನಿ. ಇದನ್ನ ಒಂದು ರಾತ್ರಿ ಮುಂಚೆನೆ ನೆನೆಸಿಟ್ಟಿದ್ದೆ. ಅದನ್ನ ಮಾರ್ನಿಂಗ್ ಇದ್ದು ಬೇಯಿಸ್ಕೊಂಡಿದ್ದೀನಿ. ಈಗ ಬೇಯಿಸಿಟ್ಟಿರುವಂತ ಈ ಕಡಲೆಕಾಳನ್ನ ಒಂದು ಪ್ಲೇಟಿಗೆ ಹಾಕಿ ಅದನ್ನ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳೋಣ. ನೋಡಿ, ನಾನು ಯಾವ ರೀತಿ ಮಾಡ್ಕೊಂಡಿದ್ದೀನಲ್ಲ ಆ ರೀತಿನೇ ಮಾಡ್ಕೋಬೇಕು ನೀವು. ಇದನ್ನ ಚೆನ್ನಾಗಿ ಸ್ಮ್ಯಾಶ್ ಮಾಡಿದ ನಂತರ ನಾನು ಆಲ್ರೆಡಿ ಬೇಯಿಸಿಟ್ಕೊಂಡಿರುವಂತ ಒಂದು 3-4 ಆಲೂಗಡ್ಡೆನ ಹಾಕೋತಿದ್ದೀನಿ. ಇದನ್ನ ಕೂಡ ಇದರ ಜೊತೆಯಾಗಿ ಸೇರಿಸಿನೇ ಮಿಕ್ಸ್ ಮಾಡ್ಕೋಬೇಕು, ಸ್ಮ್ಯಾಶ್ ಮಾಡ್ಕೊಂಡು. ಇದೆರಡು ಸ್ಮ್ಯಾಶ್ ಮಾಡಿ ಮಿಕ್ಸ್ ಮಾಡಿದ ನಂತರ ಇದಕ್ಕೆ ನಾನಿಲ್ಲಿ 1 ಟೇಬಲ್ ಸ್ಪೂನ್ ಆಗುವಷ್ಟು ಧನಿಯಾ ಪೌಡರ್ ಅನ್ನ ಹಾಕೋತಿದ್ದೀನಿ. ಅದ್ರ ಜೊತೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಖಾರದ ಪೌಡರ್ ಅನ್ನ, ಒಂದು ಸ್ವಲ್ಪ ಪೆಪ್ಪರ್ ಪೌಡರ್ ಅನ್ನ ಇದನ್ನ ನಾನು ಜಸ್ಟ್ ಕುಟ್ಟಿ ಹಾಕೋತಿದ್ದೀನಿ. ನೀವು ಬೇಕಂದ್ರೆ ಪೌಡರ್ ಕೂಡ ಹಾಕೋಬಹುದು. ಸಾಲ್ಟ್, ಸ್ವಲ್ಪ ಚಾಟ್ ಮಸಾಲ ಇಷ್ಟನ್ನು ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನ ಈ ಎಲ್ಲಾ ಮಸಾಲೆ ಪೌಡರ್ಗಳು ಬಂದು ಆಲೂಗಡ್ಡೆ ಮತ್ತು ಕಡಲೆಕಾಳಿಗೆ ಚೆನ್ನಾಗಿ ಇಡ್ಕೋಬೇಕು. ಆ ರೀತಿ ಮಿಕ್ಸ್ ಮಾಡ್ಕೊಂಡು ಇದನ್ನ ನಾವು ಈಗ ಟಿಕ್ಕಿ ತರ ಮಾಡ್ಕೊಳ್ಳೋಣ. ಯಾವ ರೀತಿ ನಮ್ಗೆ ಹೊರಗಡೆ ಎಲ್ಲ ಆಲೂಗಡ್ಡೆ ಟಿಕ್ಕಿ ಸಿಗುತ್ತಲ್ವಾ, ಅದೇ ರೀತಿ ಇದನ್ನ ಕೂಡ ಮಾಡ್ಕೊಳ್ಳೋಣ. ಸ್ವಲ್ಪ ಸ್ವಲ್ಪ ಕ್ವಾಂಟಿಟಿನ ತಗೊಂಡು ಕೈಯಲ್ಲಿ ಈ ರೀತಿ ರೌಂಡ್ ಶೇಪ್ ಕೊಡ್ಬೇಕು. ರೌಂಡ್ ಶೇಪ್ ಕೊಟ್ಟಾದ್ಮೇಲೆ ಸುಮ್ಮನೆ ಇನ್ನೊಂದು ಕೈಯಲ್ಲಿ ಈ ತರ ಇಟ್ಕೊಂಡು ಪ್ರೆಸ್ ಮಾಡ್ಬೇಕು. ತುಂಬಾ ಟೈಟ್ ಆಗಿ ಪ್ರೆಸ್ ಮಾಡಬಾರ್ದು, ಸುಮ್ಮನೆ ಈ ರೀತಿ ಪ್ರೆಸ್ ಮಾಡಿದ್ರೆ ಸಾಕು. ನೋಡಿ, ಈ ರೀತಿ ಸಿಂಪಲ್ ಆದಂತ ಒಂದು ಟಿಕ್ಕೀಸ್ ರೆಡಿ ಆಗುತ್ತೆ. ನಾನು ನಿಮ್ಗೆ ಇನ್ನ ಒಂದ್ ಮಾಡಿ ತೋರಿಸ್ತೀನಿ. ಇದೇ ರೀತಿಯಾಗಿ ಎಲ್ಲಾ ಟಿಕ್ಕಿನ ನಾವು ರೆಡಿ ಮಾಡ್ಕೊಳ್ಳೋಣ. ಈ ಒಂದು ರೆಡಿ ಮಾಡ್ಕೋತಿರುವ ಟಿಕ್ಕಿಯಲ್ಲಿ ಬಂದು ನಾವು ಮನೆಯಲ್ಲೇ ಇರುವಂತ ಎಲ್ಲಾ ಇಂಗ್ರೀಡಿಯೆಂಟ್ಸ್ ಅನ್ನ ಉಪಯೋಗಿಸಿದಿರಿ. ಚಾಟ್ ಮಸಾಲ ಇಲ್ಲ ಅಂದ್ರೆ ನೀವು ಲೆಮನ್ ಕೂಡ ಹಾಕೋಬಹುದು. ಹಾಗಾಗಿನೇ ನಾನು ನಿಮ್ಗೆ ಹೇಳಿದ್ದು ಇದು ಒಂದು ಹೆಲ್ತಿ ಆದಂತ ಚಾಟ್ ಅಂತ. ನೋಡಿ, ಈಗ ಈ ಟಿಕ್ಕಿನ ಬಂದು ನಾವು ಸೆಮಿ ಫ್ರೈ ಮಾಡ್ಕೊಳ್ಳೋಣ. ನಾನು ಇಲ್ಲಿ ಸೆಮಿ ಫ್ರೈ ಮಾಡ್ಕೊಳ್ಳೋದಕ್ಕೆ ಮ್ಯಾಕ್ಸಿಮಮ್ 2 ಟೇಬಲ್ ಸ್ಪೂನ್ ಆಫ್ ಆಯಿಲ್ ಅಲ್ಲೇ ಕಂಪ್ಲೀಟ್ ಆಗಿ ಎಲ್ಲಾ ಟಿಕ್ಕಿನ ಫ್ರೈ ಮಾಡ್ಕೋತಿದ್ದೀನಿ. ಹೆಚ್ಚಾದ ಆಯಿಲ್ ಉಪಯೋಗಿಸಿದ್ರೆ ಇದು ಹೆಲ್ತಿ ಆಗಲ್ಲ. ಹಾಗಾಗಿ ತುಂಬಾ ಮಿನಿಮಮ್ ಆಯಿಲ್ ಅಲ್ಲಿ ಎಲ್ಲಾನು ಫ್ರೈ ಮಾಡ್ಕೋಬೇಕು. ನೋಡಿ, ಆಲ್ರೆಡಿ 1 ರೌಂಡ್ ನಾನು ಈ ರೀತಿ ಟಿಕ್ಕಿನ ಇಟ್ಟು ಮುಚ್ಚಳ ಮುಚ್ಚಿ 2 ನಿಮಿಷ ಬಿಡ್ತೀನಿ. ಮುಚ್ಚಳ ಮುಚ್ಚೋದ್ರಿಂದ ಬೇಗ ಅದು ಬೇಯುತ್ತೆ ಅಷ್ಟೇ. ಈಗ ಇದನ್ನ ಇನ್ನೊಂದ್ ಕಡೆ ಇದೇ ರೀತಿಯಾಗಿ ಫ್ರೈ ಮಾಡ್ಕೋಬೇಕಷ್ಟೇ. ನೋಡಿ, ನಾವು ಆಯಿಲ್ ಅನ್ನ ತುಂಬಾ ಕಡಿಮೆ ಉಪಯೋಗಿಸಿರೋದ್ರಿಂದ ಇದ್ರಲ್ಲಿ ಆಯಿಲ್ ಕಂಟೆಂಟ್ ಕೂಡ ಅಷ್ಟೊಂದು ನಿಮ್ಗೆ ಇರೋದಿಲ್ಲ. ಇಷ್ಟೇ, ಇದೇ ರೀತಿಯಾಗಿ ಎಲ್ಲಾ ಟಿಕ್ಕಿನ ನಾವು ರೆಡಿ ಮಾಡ್ಕೊಂಡಾಯ್ತು. ಬನ್ನಿ ಈಗ ಇದನ್ನ ಹೇಗೆ ನಾವು ಪ್ಲೇಟಿಂಗ್ ಮಾಡೋದು ಅಂತ ನೋಡೋಣ. ಪ್ಲೇಟಿಂಗ್ ತುಂಬಾ ಇಂಪಾರ್ಟೆಂಟ್ ಅಲ್ವಾ? ಸಿಂಪಲ್ ಆಗಿ ಇಲ್ಲಿ ಒಂದು ಅರ್ಧ ಕಪ್ ಆಗೋಷ್ಟು ಸೌತೆಕಾಯಿ, ಟೊಮೆಟೊ, ಆನಿಯನ್ ಅನ್ನ ತಗೊಂಡಿದ್ದೀನಿ. ಎಲ್ಲವನ್ನ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇದು ಚಾಟ್ ಮಸಾಲ ಹಾಗೂ ಮಿಕ್ಸ್ಚರ್ ಬೇಕಿತ್ತು. ನನ್ನ ಹತ್ರ ಮಿಕ್ಸ್ಚರ್ ಇಲ್ಲದೆ ಇರೋದ್ರಿಂದ ನಾನು ಬೂಂದಿ ಹಾಕೋತಿದ್ದೀನಿ. ಇದು ಅಪ್ ಟು ನಿಮ್ಗೆ ಏನ್ ಬೇಕೋ. ಮೊಸರು ಹಾಗೂ ಟೊಮೆಟೊ ಸಾಸ್. ಈ ಟೊಮೆಟೊ ಸಾಸ್ ಅನ್ನ ಕೂಡ ನಾನು ಮನೆಯಲ್ಲೇ ಮಾಡಿರೋದು. ರೆಡ್ ಚಿಲ್ಲಿ ಹಾಗೂ ಟೊಮೆಟೊನ ಯೂಸ್ ಮಾಡಿ. ಈಗ ನಾವು ಚಾಟ್ ಪ್ರಿಪೇರ್ ಮಾಡೋಣ. ನೋಡಿ, ಒಂದು ಪ್ಲೇಟ್ಗೆ ನಾನೊಂದು 3 ಟಿಕ್ಕಿನ ಹಾಕಿ ಅದಕ್ಕೆ 2 ಟೇಬಲ್ ಸ್ಪೂನ್ ಆಗೋಷ್ಟು ಮೊಸರನ್ನ ಹಾಕಿದ್ದೀನಿ ಹಾಗೂ ಟೊಮೆಟೊ ಸಾಸ್ ಅನ್ನ ಹಾಕಿದ್ದೀನಿ. ಮನೆಯಲ್ಲೇ ಮಾಡಿರುವಂತ ಹೆಲ್ತಿ ಸಾಸ್ ಇದು ಕೂಡ. ಇದಾದ್ಮೇಲೆ ನಾವು ಕಟ್ ಮಾಡಿರುವಂತ ವೆಜಿಟೇಬಲ್ಸ್ ಅನ್ನ ಹಾಕೋಣ. ಆಗ್ಲೇ ತೋರ್ಸಿದ್ನಲ್ವಾ, ಸೌತೆಕಾಯಿ, ಕುಕುಂಬರ್, ಆನಿಯನ್, ಟೊಮೆಟೊ. ನಿಮ್ಮ ಹತ್ರ ಇನ್ ಕೇಸ್ ಕ್ಯಾರೆಟ್ ಇದ್ರೆ ಕ್ಯಾರೆಟ್ ಕೂಡ ತುರುಬಿ ಹಾಕೋಬಹುದು, ಆಪ್ಷನಲ್. ನಿಮ್ಗೆ ಯಾವ ವೆಜಿಟೇಬಲ್ ಇಷ್ಟ ಆಗುತ್ತೋ ಅದನ್ನ ಇಲ್ಲಿ ಹಾಕೊಂಡು ಗಾರ್ನಿಶಿಂಗ್ ಮಾಡ್ಕೊಂಡ್ರೆ ಸಾಕು. ಸ್ವಲ್ಪ ಚಾಟ್ ಮಸಾಲೆ ಹಾಗೂ ಬೂಂದಿ, ಖಾರ ಬೂಂದಿ ಹಾಕಿದ್ನಲ್ಲ ಅಷ್ಟೇ. ಎಷ್ಟು ಸಿಂಪಲ್ ಹಾಗೂ ಹೆಲ್ತಿ ಆದಂತ ಒಂದು ಚಾಟ್ ಗೊತ್ತಾ? ಇದನ್ನ ಖಂಡಿತ ನೀವು ಮನೆಯಲ್ಲಿ ಟ್ರೈ ಮಾಡಿ, ನಿಮ್ಗೂ ಇಷ್ಟ ಆಗುತ್ತೆ. ನಿಮ್ಗೇನಾದ್ರೂ ವಿಡಿಯೋ ಇಷ್ಟ ಆಗಿ ಹಾಗೂ ನಮ್ಮ ಈ ರೆಸಿಪಿ ಇಷ್ಟ ಆಗಿದ್ರೆ ನಮ್ಮ ಈ ಒಂದು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಮತ್ತೆ ಇನ್ನೊಂದು ಹೊಸ ವ್ಲಾಗ್ಗೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್.